Jai Shri Gurudev. Welcome to Accountancy Online Classes, Session 28. So, Session 28 ನಲ್ಲಿ ನಾವು ಅಕೌಂಟಿಂಗ್ ಫಾರ್ ಗುಡ್ ವಿಲ್ ಅಥವಾ ಟ್ರೀಟ್ಮೆಂಟ್ ಫಾರ್ ಗುಡ್ ವಿಲ್ ಕೇಸ್ 5 ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಅಪ್ ಟು ಕೇಸ್ 4 ತನಕ ನಾವು ಡಿಸ್ಕಸ್ ಮಾಡಾಯಿತು. ಈಗ ಕೇಸ್ 5 ತನಕ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಕೇಸ್ 4ನಲ್ಲಿ ನಾವು ಡೀಟೇಲ್ ಆಗಿ ಅಕೌಂಟಿಂಗ್ ಎಂಟ್ರೀಸ್ನ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ನಾವು ಅದನ್ನು ಪ್ರೆಸೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಐ ಥಿಂಕ್ ನೀವು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅದರ್ಥ ಆಗಿದ್ದರೆ ಕೇಸ್ 5ನೂ ಸಹ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕೇಸ್ 5 ಸಹ ಕೇಸ್ 3 ಕೇಸ್ 4 ಥರ ಇಲ್ಲಿ ಗುಡ್ ವಿಲ್ ಈಸ್ ಕ್ರಿಯೇಟೆಡ್ ಅಥವಾ ಗುಡ್ ವಿಲ್ ಈಸ್ ರೇಸ್ಡ್ ಬೈ ದ ಫರ್ಮ್. ಯಾವಾಗ ಗುಡ್ ವಿಲ್ ಕ್ರಿಯೇಟ್ ಆಗುತ್ತೆ ಅಥವಾ ಗುಡ್ ವಿಲ್ ರೇಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ನ್ಯೂ ಪಾರ್ಟ್ನರ್ ಅವನ ಹತ್ರ ಸಫಿಷಿಯೆಂಟ್ ಕ್ಯಾಶ್ ಇಲ್ಲದೆ ಇದ್ದಾಗ. ಯಾವುದಕ್ಕೆ ಸಫಿಷಿಯೆಂಟ್ ಕ್ಯಾಶ್ ಎಕ್ಸ್ಟ್ರಾ ಮನಿ ಅಥವಾ ಪ್ರೀಮಿಯಂ ಫರ್ಮಿಗೆ ಕೊಡೋದಕ್ಕೆ ಸಫಿಷಿಯೆಂಟ್ ಅಮೌಂಟ್ ಅವನ ಹತ್ರ ಇಲ್ಲದೆ ಇದ್ದಾಗ ಅವನು ಕ್ಯಾಶ್ ಕೊಡೋದಿಲ್ಲ ಟುವರ್ಡ್ಸ್ ಗುಡ್ ವಿಲ್. ಅವಾಗ ಫರ್ಮ್ ಏನು ಹೇಳುತ್ತೆ, ನಿನಗೆ ಏನು ನಿನ್ನ ಒಂದು ಪ್ರಪೋರ್ಷನೇಟ್ ಆಗಿ ನಿನ್ನ ಒಂದು ಪ್ರಾಫಿಟ್ ಶೇರಿಂಗ್ ಪ್ರಪೋರ್ಷನೇಟ್ ಏನಿದೆ ಅದಕ್ಕೆ ತಕ್ಕಂತೆ ಗುಡ್ ವಿಲ್ನ ನಾವು ಕ್ರಿಯೇಟ್ ಮಾಡಿ ನಿನ್ನ ಒಂದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ನೀನು ಹೇಗೆ ಏನು ಕ್ಯಾಪಿಟಲ್ ಕೊಟ್ಟಿದೆಯಾ ಫರ್ಮಿಗೆ ಆಲ್ರೆಡಿ ಅದರಲ್ಲಿ ನಾವು ಅಮೌಂಟ್ನ ಡಿಡಕ್ಟ್ ಮಾಡ್ಕೊತೀವಿ ಗುಡ್ ವಿಲ್ ಪೋರ್ಷನ್ನ ಅಂತ. ಅದು ಪ್ರೀವಿಯಸ್ ಸೆಷನಲ್ಲಿ ನಾವು ಸಕ್ಸಸ್ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಯಾವ ಥರ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ನಾನ್ ಪೇಮೆಂಟ್ ಆಫ್ ಎಕ್ಸ್ಟ್ರಾ ಮನಿ ಫಾರ್ ಗುಡ್ ವಿಲ್ ಅಂತ. ಆಯಿತಾ, ಇವತ್ತಿನ ಸೆಷನಲ್ಲಿ ನಾವೇನು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಕೇಸ್ 5ನಲ್ಲಿ ಅಗೇನ್ ಗುಡ್ ವಿಲ್ ಈಸ್ ಕ್ರಿಯೇಟೆಡ್. ಓಕೆ, ಗುಡ್ ವಿಲ್ ಈಸ್ ಕ್ರಿಯೇಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಆ್ಯಂಡ್ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಓಲ್ಡ್ ಪಾರ್ಟ್ನರ್ಸ್ in their sacrifice ratio, but without opening the goodwill account anywhere in the books of accounts ಅಲ್ಲಿ ಎಲ್ಲೂ ಸಹ goodwill account ಓಪನ್ ಮಾಡಬಾರ್ದು because we are already violated the accounting standard 26 as well as accounting standard 10 earlier. ಈಗ ಚೇಂಜ್ ಆಗಿದೆ, accounting standard 10 ಬೇರೆ accounting standard ಆಗಿದೆ, ಅದು ಬೇರೆ ಸ್ಟ್ಯಾಂಡರ್ಡಲ್ಲಿ ಮರ್ಜ್ ಮಾಡಿದ್ದೀವಿ. ಸೊ ಅರ್ಲಿಯರ್ accounting standard 26 ಮತ್ತು 10ನಲ್ಲಿ ಏನೊಂದು ಅಕೌಂಟಿಂಗ್ ಫಾರ್ ಗುಡ್ ವಿಲ್ ಇತ್ತು, ಅಸೆಟ್ಸ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ, ಅದು ನಾವು ಆಲ್ರೆಡಿ ವೈಲೇಟ್ ಮಾಡಿದ್ವು. ಸೊ ಫಸ್ಟಿಂದ 4 ಕೇಸ್ ತನಕ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಗುಡ್ ವಿಲ್ ಅಂತ ತೋರಿಸ್ತೀವಿ. ಓಕೆ, ದಟ್ ಈಸ್ ನಾಟ್ ಪರ್ಚೇಸ್ಡ್ ಗುಡ್ ವಿಲ್. ಓಕೆ, ಸೊ ಗುಡ್ ವಿಲ್ ನಾವು ಅದಕ್ಕೆ ಕೇಸ್ 5ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದೀವಿ ಇನ್ ಆರ್ಡರ್ ಟು ಹೈಡ್ ದ violation of accounting standard 26 and accounting standard 10. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಏನು ಹೇಳುತ್ತೆ, ಗುಡ್ ವಿಲ್ ಟ್ರೀಟ್ಮೆಂಟ್ ಬಗ್ಗೆ ಹೇಳುತ್ತೆ. ಬಟ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಆಯಿತಾ, ಅದು ಗೊತ್ತಾಗಬಾರ್ದು, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಗೊತ್ತಾಗಬಾರ್ದು, ನಾವು ಅದನ್ನು 26ನ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫಾಲೋ ಕೇಸ್ 5. ಅಲ್ಲೇನಾಗುತ್ತೆ, ಕೇಸ್ 5ನಲ್ಲಿ ನಾವು ಗುಡ್ ವಿಲ್ನ ಕ್ರಿಯೇಟ್ ಮಾಡ್ತೀವಿ ಟು ದಿ ಎಕ್ಸ್ಟೆಂಟ್ ಆಫ್ ಶೇರ್ and we will distribute that goodwill to old partners but without opening the goodwill account at all. ಲೆಡ್ಜರ್ ಅಕೌಂಟಲ್ಲಿ ಅಥವಾ ಲೆಡ್ಜರ್ ಬುಕ್ಕಲ್ಲಿ ಎಲ್ಲೂ ಸಹ ಗುಡ್ವಿಲ್ ಅಕೌಂಟ್ ಅನ್ನೋದು ಕಾಣಿಸ್ದೇ ನಾವು ಗುಡ್ವಿಲ್ನ ಕ್ರಿಯೇಟೆಡ್ ಗುಡ್ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ ಇಲ್ಲಿ ಗುಡ್ವಿಲ್ ಕ್ರಿಯೇಟ್ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಪಬ್ಲಿಕ್ಕಿಗೆ, ಔಟ್ಸೈಡರ್ಸ್ಗೆ. ಆ್ಯಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ವಯೋಲೇಟ್ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಆಯಿತಾ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೇಸ್ 5ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದು ಏನು ಅಂತ ಈಗ ತಾನೇ ಹೇಳಿದೆ. ಇಲ್ಲಿ ನಾವು ಎಕ್ಸಾಂಪಲ್ಗೆ AB ಅನ್ನೋ ಒಬ್ಬ ಓಲ್ಡ್ ಪಾರ್ಟ್ನರ್ಸ್, AB ಓಲ್ಡ್ ಪಾರ್ಟ್ನರ್, C ನ್ಯೂ ಪಾರ್ಟ್ನರ್ ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ಇಲ್ಲಿ ಓವರ್ ಆಲ್ ಗುಡ್ ವಿಲ್ 50,000 ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಓವರ್ ಆಲ್ ಗುಡ್ ವಿಲ್ 50,000 ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ಶೇರ್ ಆಫ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 1/5 ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸಿದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 1/5 ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸ್ಯಾಕ್ರಿಫೈಸ್ ರೇಷಿಯೋ
ಈಕ್ವಲ್ ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ, ಅಥವಾ 2:2 ಆಗ್ಬೋದು, ಮೇ ಬಿ 2:2 ಆಗ್ಬೋದು ಆಯಿತಾ. ದೆನ್ ಸಿ ಶೇರ್ ಆಫ್ ಪ್ರಾಫಿಟ್ಸ್ 1/5 ಅಂತ ಎಸ್ಯೂಮ್ ಮಾಡ್ಕೊಂಡಿದ್ದೀವಿ ಆಯಿತಾ. ಈಗ ನಾವೇನು ಮಾಡಬೇಕು, ಸಿ ಶೇರ್ ಆಫ್ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಮಾಡೋಣ. ಓವರ್ ಆಲ್ ಫರ್ಮ್ಸ್ ಗುಡ್ ವಿಲ್ 50,000, ಸೀಸ್ ಶೇರ್ ತೊಗೊಂಡ್ರೆ 1/5 ತೊಗೊಂಡ್ರೆ ಸಿ ಕೊಡಬೇಕಾಗಿರೋದು 10,000 ಮಾತ್ರ ಗುಡ್ ವಿಲ್ ಅಂತ ಹೇಳಿ 10,000 ರೂಪಾಯಿ ಕೊಡಬೇಕು. ಬಟ್ ಕೊಟ್ಟಿಲ್ಲ, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಕೊಡದೇ ಇದ್ದರೂ ನಾವೇನು ಮಾಡ್ತಾಯಿದ್ದೀವಿ, ಓಲ್ಡ್ ಪಾರ್ಟ್ನರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ್ಯಂಡ್ ದೆನ್ ಅದನ್ನು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಕಳ್ಕೊತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದೀವಿ. ಎ 2 ಲಕ್ಷ ಕ್ಯಾಪಿಟಲ್ ಇದೆ, ಬಿದು 2 ಲಕ್ಷ ಕ್ಯಾಪಿಟಲ್ ಇದೆ, ಸಿದು 1 ಲಕ್ಷ ಕ್ಯಾಪಿಟಲ್ ಇದೆ ನೋಡಿ. 2 ಲಕ್ಷ 2 ಲಕ್ಷ 1 ಲಕ್ಷ, 2 ಲಕ್ಷ ಎ, 2 ಲಕ್ಷ ಬಿ, 1 ಲಕ್ಷ ಸಿ. ಓಕೆ, ಈ ರೀತಿ ನಾವು ಎಸ್ಯೂಮ್ ಮಾಡ್ತೀವಿ. ಅಂದರೆ 3 ಜನದ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ ಇಲ್ಲಿದೆ. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ತಿದ್ದೀನಿ ಯಾಕೆಂದರೆ ಇದು ಓಲ್ಡ್ ಪಾರ್ಟ್ನರ್ಸ್. ಇಲ್ಲಿ ಬೈ ಬ್ಯಾಂಕ್ ಅಂತ ಬರ್ತೀನಿ ಯಾಕೆಂದರೆ ಈಸ್ ಎ ನ್ಯೂ ಪಾರ್ಟ್ನರ್, ಹಿ ಹ್ಯಾಸ್ ಗಿವನ್ ದಿ ಕ್ಯಾಶ್ ಟುವರ್ಡ್ಸ್ ಕ್ಯಾಪಿಟಲ್ ದಿಸ್ ಇಯರ್ ಓನ್ಲಿ, ದಿಸ್ ಟೈಮ್ ಓನ್ಲಿ. ಸೊ ದಟ್ಸ್ ವೈ ದ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ಕೊಂಡು ಇದು ಎಕ್ಸಾಂಪಲ್ಗೆ ತೊಗೊಂಡಿರೋ ಡೇಟಾ. ಓಕೆ, ಈಗ ಗುಡ್ ವಿಲ್ನ ಕ್ರಿಯೇಟ್ ಮಾಡಿ ಟು ದಿ ಎಕ್ಸ್ಟೆಂಟ್ ಆಫ್ ನ್ಯೂ ಪಾರ್ಟ್ನರ್. ಇಲ್ಲಿ ನ್ಯೂ ಪಾರ್ಟ್ನರ್ ಯಾರು, ಸಿ. ಟು ದಿ ಎಕ್ಸ್ಟೆಂಟ್ ಆಫ್ ಸೀಸ್ ಶೇರ್ ಎಷ್ಟು 1/5 ಆ್ಯಂಡ್ ಓವರ್ ಆಲ್ ವ್ಯಾಲ್ಯೂ ಆಫ್ ದಿ ಫರ್ಮ್ ಅಥವಾ ಗುಡ್ ವಿಲ್ ಎಷ್ಟು 50,000. ಕ್ಯಾಲ್ಕುಲೇಟ್ ಮಾಡಿದ್ರೆ 10,000 ಬರುತ್ತೆ. ಈ 10,000 ರೂಪಾಯಿನ ನಾವೇನು ಮಾಡಬೇಕು, ವಿತೌಟ್ ಓಪನಿಂಗ್ ದಿ ಗುಡ್ ವಿಲ್ ಅಕೌಂಟ್ ಎ ಮತ್ತು ಬಿಗೆ ಹಂಚಬೇಕು. ಅದು ಯಾವ ಥರ ನೋಡಿ, ಯಾವ ಥರ ಅಂತ. ಈಗ ಗುಡ್ ವಿಲ್ 10,000 ರೂಪೀಸ್ ಕ್ರಿಯೇಟ್ ಆಯಿತು, ರೈಟ್. ಗುಡ್ ವಿಲ್ 10,000 ರೂಪೀಸ್ ಕ್ರಿಯೇಟ್ ಆಯಿತು. ಅದು ಯಾರು ಕೊಡಬೇಕು, ಸಿ ಕೊಡಬೇಕು. ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಗುಡ್ ವಿಲ್ 10,000 ರೂಪಾಯಿ ಕ್ರಿಯೇಟ್ ಮಾಡಿದ್ವು. ಯಾರು ಕೊಡಬೇಕು, ಸಿ ಕೊಡಬೇಕು. ಓಕೆ, ಸಿ. ಇಲ್ಲಿ ನೋಡಿ, ಫರ್ಮ್ ಸಿ ಈಸ್ ಎ ನ್ಯೂ ಪಾರ್ಟ್ನರ್. ಫರ್ಮ್ ಪಾಯಿಂಟ್, ನಾನು ಫರ್ಮ್ ಅಂದ್ಕೊಳ್ಳಿ ನನ್ನ. ಸೊ ಫರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಫರ್ಮ್ ಏನು ಮಾಡ್ತು, ಗುಡ್ ವಿಲ್ ಕ್ರಿಯೇಟ್ ಮಾಡ್ತು 10,000 ರೂಪೀಸ್. ಇದು ಯಾರ ಪ್ರಪೋರ್ಷನೇಟ್ ಆಗಿದೆ, ಸಿ ಪ್ರಪೋರ್ಷನೇಟ್ ಆಗಿದೆ. ಇದು ಯಾರು ಕೊಡಬೇಕು, ಸಿ ಕೊಡಬೇಕು. ಕೊಟ್ಟಿಲ್ಲ, ಸಿ ಕೊಡಬೇಕು. 10,000. ಇದನ್ನು ಯಾರಿಗೆ ಹಂಚಬೇಕು, ಎ ಆ್ಯಂಡ್ ಬಿ. ಎ ಆ್ಯಂಡ್ ಲಿಂಕ್ ನೋಡಿ, ಎ ಅಂಡರ್ಸ್ಟ್ಯಾಂಡ್ ನೋಡಿ. ಫರ್ಮ್ಸ್ ಮಿಡಲ್ ಮ್ಯಾನಾಗಿ ವರ್ಕ್ ಮಾಡ್ತಾ ಇದೆ, ಸಿ ಎ ಬಿಗೆ. ಓಕೆ, ಮಿಡಲ್ ಮ್ಯಾನಾಗಿ ವರ್ಕ್ ಮಾಡ್ತಾಯಿದೆ. ನಾನೇ ಫರ್ಮ್ ಅಂದ್ಕೊಳ್ಳಿ. ಈಗೇನು ಮಾಡ್ತಾಯಿದ್ದೀವಿ, ಸಿಯಿಂದ ಗುಡ್ ವಿಲ್ 10,000 ರೂಪಾಯಿ ಕ್ರಿಯೇಟ್ ಮಾಡೋದು. ಈ ಗುಡ್ ವಿಲ್ ಯಾರು ಕೊಡಬೇಕು, ಸಿ ಕೊಡಬೇಕು. ಓಕೆ, ಏನು ಗುಡ್ ವಿಲ್ ಕೊಡಬೇಕು ಸಿ, ಅದನ್ನು ಯಾರಿಗೆ ಹಂಚಬೇಕು, ಎ ಆ್ಯಂಡ್ ಬಿಗೆ ಹಂಚಬೇಕು. ಎಷ್ಟು 1,000 ರೂಪಾಯಿನ, 10,000 ರೂಪಾಯಿನ. ಅಂಡರ್ಸ್ಟ್ಯಾಂಡ್. ಸೊ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಸಿ ಬಂದ, ಎ ಆ್ಯಂಡ್ ಬಿ ಬಂದು. ಅಂಡರ್ಸ್ಟ್ಯಾಂಡ್. ಈಗ ಸಿ ದುಡ್ಡು ಕೊಟ್ಟಿಲ್ಲ. ಸೊ ಫರ್ಮ್ ಏನು ಮಾಡುತ್ತೆ, ಅವನು 10,000 ರೂಪಾಯಿ ಕೊಡಬೇಕಾಗಿದ್ದ ದುಡ್ಡನ್ನು ಅವನ ಹತ್ರ ಆಲ್ರೆಡಿ ಕ್ಯಾಪಿಟಲ್ ಇದೆಯಲ್ಲ, ಅಲ್ಲಿಂದನೇ ಕಳ್ಕೊಳ್ಳುತ್ತೆ. ಅಂದರೆ ಈಗ ನೋಡಿ, 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಕೊಡಬೇಕು ಅವನು. 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಹಾಕಿದ್ದಾರೆ. ಬಿಸ್ನೆಸ್ ಕ್ಲೋಸ್ ಮಾಡೋ ಟೈಮಲ್ಲಿ ಬಿಸ್ನೆಸ್ ಏನು ಮಾಡಬೇಕು, ಅಥವಾ ಫರ್ಮ್ ಏನು ಮಾಡಬೇಕು, 1 ಲಕ್ಷದ ಕ್ಯಾಪಿಟಲ್ ರಿಟರ್ನ್ ಮಾಡಬೇಕು. ಯಾರಿಗೆ, ಸಿಗೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫರ್ಮು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಆಲ್ರೆಡಿ ಇಸ್ಕೊಂಡಿದೆ, ಕ್ಯಾಶ್ ಇದೆ ಫರ್ಮ್ ಹತ್ರ. ನೀನು 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಕೊಟ್ಟಿದ್ದಲ್ಲ, ಅದರಲ್ಲೇ 10,000 ರೂಪಾಯಿ ಗುಡ್ ವಿಲ್ನ ನಾನು ಕಮ್ಮಿ ಮಾಡ್ತೀನಿ. ಹಂಗಾರೆ ಬಿಸ್ನೆಸ್ ಕ್ಲೋಸ್ ಮಾಡೋ ಟೈಮಲ್ಲಿ ಎಷ್ಟು ರೂಪಾಯಿ ವಾಪಸ್ ಕೊಡ್ತೀನಿ ಅಂತ ಹೇಳುತ್ತೆ ಫರ್ಮು, ಸಿಗೆ 90,000 ವಾಪಸ್ ಕೊಡ್ತೀನಿ ಅಂತ ಹೇಳಿ. ಸೊ ಅವ್ನ ಬಂಡವಾಳ ಎಷ್ಟಾಯ್ತು ಈಗ ಫರ್ಮಲ್ಲಿ, 90,000 ಆಯಿತಾ. ಈ 10,000 ರೂಪಾಯಿನ ಸಿ ಕ್ಯಾಪಿಟಲ್ ಬ್ಯಾಲೆನ್ಸಲ್ಲಿ ಕಮ್ಮಿ ಮಾಡಬೇಕು ಅಂದರೆ ನಾವು ಡೆಬಿಟ್ ಕೊಡಬೇಕಾ, ಕ್ರೆಡಿಟ್ ಕೊಡಬೇಕಾ ಅಂತ ಡಿಸ್ಕಸ್ ಮಾಡ್ತೀವಿ. ಸಿ ನೇಚರ್ ಏನು, ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಲಯಬಿಲಿಟಿ ಕಮ್ಮಿ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಯಾರನ್ನ, ಸಿನ. ಅವನನ್ನು ಡೆಬಿಟ್ ಮಾಡಿದ್ರೆ ಮಾತ್ರ ಅವನ ಅಕೌಂಟಲ್ಲಿ 1 ಲಕ್ಷ ದುಡ್ಡಿದ್ದು ಈಗೇನಾಗುತ್ತೆ, 90,000 ಆಗುತ್ತೆ. 10,000 ಏನಾಯಿತು, ಡೆಬಿಟ್ ಆಯಿತು, ಕಳ್ಕೊತೀವಿ. ಸೊ ದಟ್ಸ್ ವೈ ದ ಎಂಟ್ರಿ ನೋಡಿ, ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000.
ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಇದು ಈ ಪಾಯಿಂಟು? ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000. ನೆಕ್ಸ್ಟ್ 10,000 ರೂಪಾಯಿ ಅಕೌಂಟಿಂದ ಅವನ ಅಕೌಂಟಿಂದ ಕಳೆದಾಯಿತು. ಈಗ ಇದನ್ನ ಯಾರಿಗೆ ಕೊಡಬೇಕು? ಎ ಆ್ಯಂಡ್ ಬಿ ಕೊಡಬೇಕು. ಅವನಿಂದ ಸಿಯಿಂದ ತಗೊಂಡು ಅವನ ಕ್ಯಾಪಿಟಲ್ ಅಕೌಂಟಿಂದ ತಗೊಂಡು ಯಾರಿಗೆ ಕೊಡುತ್ತೆ? ಎ ಆ್ಯಂಡ್ ಬಿ ಕೊಡುತ್ತೆ. ಆಯಿತಾ? ಎ ಆ್ಯಂಡ್ ಬಿದು ನೇಚರ್ ಏನು? ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಲಯಬಿಲಿಟಿ. ನೋಡಿ, ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಲಯಬಿಲಿಟಿ. ನೋಡಿ, ಸಿ ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಲಯಬಿಲಿಟಿ. ನೋಡಿ, ಲಯಬಿಲಿಟಿ ಫರ್ಮ್ಸ್ ಪಾಯಿಂಟ್ ಆಫ್ ಇಂದ. ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಎ ಏನು? ಲಯಬಿಲಿಟಿ. ಫರ್ಮ್ಸ್ ಪಾಯಿಂಟ್ ಆಫ್ ಇಂದ ಬಿ ಏನು? ಲಯಬಿಲಿಟಿ. ಲಯಬಿಲಿಟಿ. ಈಗ ಫರ್ಮ್ ಏನು ಮಾಡುತ್ತೆ? ಸಿ ಇಂದ 10,000 ರೂಪಾಯಿ ತಗೊಳುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು? ಈಕ್ವಲ್. 10,000 ರೂಪಾಯಿ 5,000 ಈಕ್ವಲ್ ಅಂದರೆ ಏನು? ಸಮ. 10,000 ರೂಪಾಯಿ ಸಮಭಾಗ ಮಾಡೋದು ಅಂದರೆ ಎಷ್ಟು? 5,000 ಈಕ್ವಲ್. ಎಗೆ 5,000 ಕೊಡಬೇಕು, ಬಿಗೆ 5,000 ಕೊಡಬೇಕು. 5,000 ಕೊಡಬೇಕು ಬಿಗೆ ಎಗೆ. ಯಾವ ರೇಷಿಯೋ? ಈಕ್ವಲ್ ರೇಷಿಯೋ. ಈಗ ಕೊಡಬೇಕು ಅಂದರೆ ಎಷ್ಟು ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಹೋಗುತ್ತೆ. ಬಿಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಈಗ ನಾವು ಜಡ್ಜ್ ಮಾಡಬೇಕು, ಹಾಗಾದರೆ 5,000 ರೂಪಾಯಿ ದುಡ್ಡಿದೆಯನ್ನ ಕ್ರೆಡಿಟ್ ಮಾಡಬೇಕು, ಡೆಬಿಟ್ ಮಾಡಬೇಕು ಅಂತ. ಈಗ ಅದಕ್ಕೆ ಫಸ್ಟ್ ಏನು ಚೆಕ್ ಮಾಡಬೇಕು? ಎ ಆ್ಯಂಡ್ ಬಿದು ನೇಚರ್ ಚೆಕ್ ಮಾಡಬೇಕು. ಎ ನೇಚರ್ ಏನು? ಲಯಬಿಲಿಟಿ. ಸಿ ಎ ನೇಚರ್ ಏನು? ಲಯಬಿಲಿಟಿ. ಲಯಬಿಲಿಟಿ ಇನ್ಕ್ರೀಸ್ ಅಂದರೆ ಏನು? ಲಯಬಿಲಿಟಿ ಇನ್ಕ್ರೀಸ್ ಅಂದರೆ ಕ್ರೆಡಿಟ್. ಲಯಬಿಲಿಟಿ ಇನ್ಕ್ರೀಸ್ ಅಂದರೆ ರೂಲ್ ಏನು? ಕ್ರೆಡಿಟ್ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ? 5,000 ರೂಪಾಯಿ ನಾವು ಇನ್ಕ್ರೀಸ್ ಮಾಡಬೇಕು ಅಂದರೆ 5,000 ರೂಪಾಯಿ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸಿಮಿಲರ್ಲಿ ಬಿಗೂ ಅಷ್ಟೇ 5,000 ರೂಪಾಯಿ ಏನು ಮಾಡಬೇಕು? ನಾವು ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ಮಾಡಿದ್ರೆ ಮಾತ್ರ ಅವ್ರ ಬ್ಯಾಲೆನ್ಸ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಗುಡ್ ವಿಲ್ ಬಂದಿದ್ದರಿಂದ, ಈ ಗುಡ್ ವಿಲ್ ಕ್ರಿಯೇಟ್ ಆಗಿದ್ದರಿಂದ ಎ ಮತ್ತು ಬಿಗೆ ಬಿನ ಸಾಲ ಏನಾಗ್ತಾ ಇದೆ? ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಜಾಸ್ತಿ ಆಗ್ತಾ ಇದೆ. ಅದೇ ಥರ ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಸಿದು ಸಾಲ ಏನಾಗ್ತಾ ಇದೆ? ಕಮ್ಮಿ ಆಗ್ತಾ ಇದೆ. ಎಷ್ಟು ಸಾವಿರ ಕಮ್ಮಿ ಆಗ್ತಾ ಇದೆ? 10,000 ಕಮ್ಮಿ ಆಗ್ತಾ ಇದೆ. ಇಲ್ಲಿ ಎಷ್ಟು ಸಾವಿರ ಜಾಸ್ತಿ ಆಗ್ತಾ ಇದೆ? 5,000 ಎ ಜಾಸ್ತಿ ಆಗ್ತಾ ಇದೆ, ಬಿದು 5,000 ಜಾಸ್ತಿ ಆಗ್ತದೆ. ಟೋಟಲ್ ಆಗಿ 10,000 ಜಾಸ್ತಿ ಇದೆ. ನೋಡಿ, ಸಾಲ ಸಿದು ಕಮ್ಮಿ ಆಯಿತು, ಸಾಲ ಎ ಆ್ಯಂಡ್ ಬಿದು ಜಾಸ್ತಿ ಆಯಿತು. ಫರ್ಮ್ಸ್ ಪಾಯಿಂಟ್ ಆಫ್. ಸೊ ಇಲ್ಲಿ ನೋಡಿ, ಎಲ್ಲೂ ಗುಡ್ ವಿಲ್ ಅಂತ ಹಂಚ್ತಾ ಇದೀವಿ, ಬಟ್ ಗುಡ್ ವಿಲ್ ಅಂತ ಎಲ್ಲೂ ಒಂದು ಬರ್ತಾ ಇಲ್ಲ. ಒಂದೇ ಒಂದು ಸಿಂಗಲ್ ಎಂಟ್ರಿ. ಹಾಗಾದರೆ ಏನ ಕ್ರೆಡಿಟ್ ಮಾಡಬೇಕು? ನೋಡಿ, ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ 5,000. ಟು ಎಸ್ ಕ್ಯಾಪಿಟಲ್ ಅಕೌಂಟ್ 5,000. ದೆನ್ B's capital account 5,000. 10,000 ಸಿ ಇಂದ ಕಮ್ಮಿ ಮಾಡಿ, ಎ ಮತ್ತು ಬಿಗೆ ಜಾಸ್ತಿ ಮಾಡಿ. ಇದು ಟೆಕ್ನಿಕಲಿ ಜನರಲ್ ಎಂಟ್ರಿ ಏನು ಅಂತ ಡಿಸ್ಕಸ್ ಮಾಡಿ. ಈಗ ಇದನ್ನ ಪೋಸ್ಟಿಂಗ್ ಮಾಡಿದ್ರೆ ಯಾವ ರೀತಿ ಇಮೇಜ್ ಅಥವಾ ಪ್ರೆಸೆಂಟೇಷನ್ ಆಗುತ್ತೆ ಕ್ಯಾಪಿಟಲ್ ಅಕೌಂಟಲ್ಲಿ ಅಂತ ನೋಡಿ. ಗುಡ್ ವಿಲ್ ಅಕೌಂಟ್ ನಾನು ಓಪನ್ ಮಾಡಿಲ್ಲ, ಜರ್ನಲ್ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಎಲ್ಲೂ ಇಲ್ಲ. ನೋಡಿ, ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಇದೆ. ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಬಿಸ್ ಕ್ಯಾಪಿಟಲ್. ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 5,000. ಟು ಬಿಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 5,000. ಅಥವಾ ಎಂಟ್ರಿ ಏನು ಕೊಡ್ಬೋದು? ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಎಸ್ ಆ್ಯಂಡ್ ಬಿಸ್ ಕ್ಯಾಪಿಟಲ್ ಅಕೌಂಟ್, ಅಥವಾ ಎ ಆ್ಯಂಡ್ ಬಿ ಕ್ಯಾಪಿಟಲ್ ಅಕೌಂಟ್ ಅಂತ ಡೈರೆಕ್ಟಾಗಿ 10,000 ಹಾಕ್ಬಿಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000. ಏನಕ್ಕೆ? ಬಿಕಾಸ್ ಆಫ್ ಎ ಆ್ಯಂಡ್ ಬಿಸ್ ಕ್ಯಾಪಿಟಲ್. ಅಥವಾ ಮರ್ಜ್ ಮಾಡಿ ಹಾಕ್ಬೋದು, ಸಪ್ರೇಟಾಗೂ ಹಾಕ್ಬೋದು. ಓಕೆ, ನೆಕ್ಸ್ಟ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಾಯಿತು. ಈಗ ಯಾರ್ದು ಕ್ರೆಡಿಟ್ ಮಾಡಬೇಕು? ಎಸ್ ಕ್ಯಾಪಿಟಲ್ ಬಿಸ್ ಕ್ಯಾಪಿಟಲ್. ನೋಡಿ, ಬೈ ಎಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್, ಬಿಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್. ಎಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬಿಸ್ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟೆಡ್ ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು 5,000 ಎಗೆ, 5,000 ಬಿಗೆ. ಅಂಡರ್ಸ್ಟ್ಯಾಂಡ್? ನೋಡಿ, ಕ್ರೆಡಿಟ್ ಸೈಡ್ ಅಂದರೆ ಪ್ಲಸ್ಸು ಯಾರಿಗೆ? ಎ ಆ್ಯಂಡ್ ಬಿಗೆ. ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ
ಕ್ರೆಡಿಟ್ ಸೈಡ್ ಅಂದರೆ ಇನ್ಕ್ರೀಸ್, ಸಾಲ ನೋಡಿ, ಕ್ರೆಡಿಟ್ ಸೈಡ್ ಅಂದರೆ ಸಾಲ ಜಾಸ್ತಿ ಆಗ್ತಾ ಇದೆ, ಡೆಬಿಟ್ ಸೈಡ್ ಅಂದರೆ ಸಾಲ ಕಮ್ಮಿ ಆಗ್ತಾ ಇದೆ, ಹೌದಾ? ಫರ್ಮ್ಸ್ ಪಾಯಿಂಟ್ ನೋಡಿ, 5,000 ಎ ಮತ್ತು ಬಿ ಸಾಲ ಏನಾಗ್ತಾ ಇದೆ ಫರ್ಮ್ಸ್ ಪಾಯಿಂಟ್ ಆಫ್ ಇಂದ, ಫರ್ಮು ಎ ಬಿಗೆ ಸಾಲ ಕೊಡಬೇಕು ಅಂತ ಅರ್ಥ ನೋಡಿ. ಎ ಆ್ಯಂಡ್ ಬಿದು ಸಾಲ ಏನಾಗ್ತಾಯಿದೆ, ಫರ್ಮ್ಸ್ದು ಸಾಲ ಯಾರಿಗೆ ಕೊಡಬೇಕು, ಎ ಆ್ಯಂಡ್ ಬಿಗೆ ಜಾಸ್ತಿ ಆಗ್ತಾ ಇದೆ, 5,000 ಜಾಸ್ತಿ ಆಯಿತು. ಅದೇ ಸಿದು ಸಾಲ ಏನಾಯಿತು, ಕಮ್ಮಿ ಆಯಿತು. ದಿಸ್ ಇಸ್ ವಾಟ್ ಅಕೌಂಟಿಂಗ್ ಇದೆ. ಈಗ ಬ್ಯಾಲೆನ್ಸಿಂಗ್ ಮಾಡಿ, 1,00,000, 2,05,000, 2,05,000, 2,05,000, 2,05,000, 1,00,000 ನೋಡಿ. 1,00,000ದಲ್ಲಿ 10,000 ಕಳೆದ್ರೆ 90,000, 2,05,000 0 ಕಳೆದ್ರೆ 2,05,000. ಇದು ಕಳಿಯೋಕ್ಕೆ ಯಾವುದೂ ಇಲ್ಲ ಡೆಬಿಟ್ ಸೈಡ್, 2,05,000 ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಅಲ್ಟಿಮೇಟ್ ಆಗಿ ಫಸ್ಟ್ ಇನಿಷಿಯಲಿ ಏನು ಬಂಡವಾಳ ಎಷ್ಟಿತ್ತು, 2,00,000 ಇತ್ತು, ಈಗ ಎಷ್ಟಾಯಿತು, 2,05,000. ಕಾರಣ ಗುಡ್ ವಿಲ್. ಬಿ ನೋಡಿ 2,00,000 ಇತ್ತು ಮೊದಲಿನ ಬಂಡವಾಳ, ಈಗ ಎಷ್ಟಾಗಿದೆ, 2,05,000. ಕಾರಣ 5,000 ಗುಡ್ ವಿಲ್. ಸಿ ಎಷ್ಟಿತ್ತು ಬಂಡವಾಳ ಒಂದು ಕೊಟ್ಟಿದ್ದು ಫರ್ಮಿಗೆ, 1,00,000 ಇತ್ತು, ಈಗ ಎಷ್ಟಾಗಿದೆ, 90,000. ಕಾರಣ ಗುಡ್ ವಿಲ್. ಅಷ್ಟೇ. ಸಿಯಿಂದ ಸಿ ಕ್ಯಾಪಿಟಲ್ನ ಕಮ್ಮಿ ಮಾಡಿ ಎ ಆ್ಯಂಡ್ ಬಿ ಕ್ಯಾಪಿಟಲ್ನ ಜಾಸ್ತಿ ಮಾಡೋದು ಟು ದಿ ಎಕ್ಸ್ಟೆಂಟ್ ಆಫ್ ಗುಡ್ ವಿಲ್. This is called distribution of created goodwill to the extent of C's share without opening goodwill account in the books of accounts at any part of the account. Okay, I think you have understood the entire concepts of case 5. Okay, created goodwill without opening the goodwill account and distributed to the old partners. So thank you for watching this session.